ತುಂಬಾ ಖುಷಿ ಆಗುತ್ತೆ. ಆಕ್ಚುಲಿ ಅಲ್ಲಿರೋರು ನಾವು ಮಾತಾಡ್ಕೊಂಡು ನಾವು ಕೆಲಸ ಮಾಡಿ ನೀವು ಮಾತಾಡ್ಕೊಂಡ್ಬಿಡ್ತಾ ಇದ್ರೆ ನಮ್ಗೆ ಏನ್ ಅರ್ಥ ಆಗುತ್ತೆ ಅಂತ ನೀವೇನು ಅರ್ಥ ಮಾಡ್ಕೊಂಡ್ಬಿಡಿ, ಅವ್ರಿಗೆ ಸಪೋರ್ಟ್ ಮಾಡ್ಕೊಂಡು ಹೋಗಿ ಅಂತ ನಾನು ಹೇಳ್ಕೊಂಡು ಹೋಗ್ತಾ ಇದ್ದೆ ಅಷ್ಟೇ. ಯಾಕಂದ್ರೆ ನನಗೇನಂದ್ರೆ ಅಲ್ಲಿ ನನ್ನ ಸ್ಟಂಟ್ ಟೀಮ್ ಅವರು ಅಷ್ಟೇ, ಪ್ರೇಮ್ ಶೆಟ್ಟಿ ಅಂದ್ಬಿಟ್ಟು ಇವ್ರು ಮುಂಚೆ ರಾಮ್ ಶೆಟ್ಟಿ ಜೊತೆ ಕೆಲಸ ಮಾಡ್ತಾ ಇದ್ರು. ನಾವು ಅವ್ರ ಜೊತೆ ಕೆಲಸ ಮಾಡಾಗ ನಾವು ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ತಾ ಇದ್ವಿ. ತುಂಬಾ ಸಪೋರ್ಟ್ ಮಾಡ್ದ ಪ್ರೇಮ್ ಶೆಟ್ಟಿ ಮತ್ತೆ ಕುನಾಲ್ ಅವರೆಲ್ಲ ಟೀಮ್. ಆಸ್ ಇಟ್ ಈಸ್ ಅವ್ರ ಹತ್ರ ಏನಂತ ಮಾತಾಡ್ತೀನಿ, ಕನ್ನಡದವನಲ್ವಾ, ಕನ್ನಡದಲ್ಲೇ ನಾನು ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ. ತಿರ್ಗಾದಾದ್ಮೇಲೆ ನನ್ನ ಟೀಮು ಮತ್ತೆ ಕುಮಾರ್, ಜಿಮ್ಮಿ ಜಿಪ್ಪು ಮತ್ತೆ ಗಿಂಬಲ್ ಎಲ್ಲ ಇಲ್ಲಿರೋರೆ ನಮ್ಮ ಟೀಮ್ ಅಲ್ವಾ, ಎಲ್ಲ ಕನ್ನಡದಲ್ಲಿ ಹೇಳ್ಕೊಂಡು ನಾವೇ ಸೆಟಪ್ ಮಾಡ್ಕೊಂಡು ಶಾರ್ಟ್ಸ್ಗಳೆಲ್ಲ ಇಟ್ಕೊಂಡು ಹೋಗ್ತಾ ಇದ್ರೆ ಅವರೆಲ್ಲ ಏನ್ ಹೇಳ್ತಾರೋ ಏನ್ ಮಾಡ್ತಾರೋ ಒಂದೂ ಗೊತ್ತಿಲ್ಲ ಅಂತ ಎಲ್ಲ ಮಂಕಾಗಿ ನಿಂತ್ಕೊಂಡ್ಬಿಡೋರು. ತಿರ್ಗಾ ಆಮೇಲೆ ಅವ್ರನ್ನೂ ಒಂದ್ಸರಿ ಕರ್ಸ್ಬಿಟ್ಟು ಒಂದ್ಸರಿ ಹಿಂದಿಲಿ ಹೇಳ್ತಾ ಇದೆ, ಒಂದ್ಸರಿ ಕನ್ನಡದಲ್ಲಿ ಹೇಳೋದು, ಒಂದ್ಸರಿ ಹಿಂದಿಲಿ ಒಂದ್ಸರಿ ಕನ್ನಡದಲ್ಲಿ, ಈ ತರ ಡಿವೈಡ್ ಮಾಡ್ಕೊಂಡು ಹೇಳ್ಕೊಂಡು ಹೋಗ್ತಾ ಇದ್ವಿ. ಬಟ್ ನಿಜವಾಗ್ಲು ನಾವು ಅವಾಗೆಲ್ಲ ನೋಡ್ತಾ ಇದ್ವಿ, ನಾನು ಅಸಿಸ್ಟೆಂಟ್ ಆಗಿದ್ದಾಗ ಅಥವಾ ನಾನು ಬಿಗಿನಿಂಗ್ ಸ್ಟೇಜ್ ಅಲ್ಲೆಲ್ಲ ಇದ್ದಾಗ ಎಲ್ಲ ಹೊರಗಡೆ ಅವ್ರು ಬರೋರು ಇಲ್ಲಿ ಕೆಲಸ ಮಾಡೋದಕ್ಕೆ. ಚೆನ್ನೈಯಿಂದ ಇರ್ಬೋದು ಅಥವಾ ಈಗಲೂ ಬರ್ತಾರೆ, ಹೈದರಾಬಾದಿಂದ ಚೆನ್ನೈಯಿಂದ ಎಲ್ಲ ಬರ್ತಾರೆ. ಬಟ್ ಎಲ್ಲ ಒಂದ್ ಕಡೆ ಅನ್ಸುತ್ತೆ ನಮ್ಮಲ್ಲೇ ಒಂದಷ್ಟು ಟ್ಯಾಲೆಂಟ್ಗಳಿದ್ದಾರೆ, ದಯವಿಟ್ಟು ಇಲ್ಲಿರೋರಿಗೆಲ್ಲ ಒಂದು ಅವಕಾಶ ಕೊಟ್ಟು ಇಲ್ಲಿರೋರಿಗೆ ಒಂದು ಇದು ಮಾಡಿದ್ರೆ ನಿಜವಾಗ್ಲೂ ಅವರು ಇವಾಗ ನನಗೆ ಹೆಂಗೆ ಒಂದು ಅವಕಾಶ ಕೊಟ್ಟು ಇಲ್ಲಿ ಗಂಟ ಭಗವಂತ ಕರ್ಕೊಂಡು ಹೋಗಿದ್ದಾನೋ ಅವ್ರನ್ನೂ ಕರ್ಕೊಂಡು ಹೋಗ್ತಾರೆ ಭಗವಂತ. ಅವ್ರಿಗೂ ಎಲ್ರಿಗೂ ಒಂದು ಅವಕಾಶ ಕೊಡಿ ಅಂತ ಕೇಳ್ಕೊಂತೀನಿ. ಬಟ್ ಫೈನಲಿ ಗದರ್ 2 ನಿಮ್ ಮುಂದೆ ಇದೆ, ಎಂಜಾಯ್ ಮಾಡ್ತಾ ಇದ್ರೆ ಇದೇ ರೀತಿ ಎಲ್ಲಾ ಸಿನಿಮಾಗಳನ್ನ ನೋಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಟೈಗರ್ ಅವರೆಲ್ಲ ಏನಂತಂದ್ರೆ ಈಗಿನ ಜನರೇಷನ್ ಹುಡುಗರುಗಳು, ಅವ್ರದ್ದು ಬಗ್ಗೆ ಅವ್ರ ಆಕ್ಷನ್ ಬಗ್ಗೆ ನಾವ್ ಹೇಳೋಂಥದ್ದಲ್ಲ. ಈಗಿನ ಜನರೇಷನ್ ಹುಡುಗರುಗಳಿಗೆ ಈ ಬೇರೆ ರೀತಿನೇ ಒಂದು ಕಂಪೋಸಿಷನ್ ಇರುತ್ತೆ, ಕೊರಿಯೋಗ್ರಾಫ್ ಇರುತ್ತೆ. ಬಟ್ ಸನ್ನಿ ಸರ್ ಜೊತೆ ಮಾಡ್ಬೇಕಂದ್ರೆ ಏನು ಅಂತಂದ್ರೆ ಅವ್ರದೇ ಆದಂತ ಒಂದು ಒಂದು ಸೀಲ್ ಇದೆ, ಅವ್ರದೇ ಆದಂತ ಒಂದು ಮಾರ್ಗ, ಒಂದು ವೇವ್ ಇದೆ. ಅದ್ರೊಳಗಡೆನೆ ನಾವು ಕಂಪೋಸ್ ಮಾಡ್ಕೊಂಡ್ಬಂದ್ರೆ ನಾವು ಅಚೀವ್ ಮಾಡ್ದಂಗೆ. ಯಾಕಂದ್ರೆ ಗಾಯಲ್ ಇವತ್ತಿಗೂ ಎಂತ ಸಿನಿಮಾ ಸರ್, ಗಾಯಲ್ ಅಂತ ಅಂದ್ರೆ ಅದನ್ನೇ ನಮ್ಮ ಶಿವಣ್ಣನೂ ಮಾಡಿದ್ರು ಇಲ್ಲಿ ಕನ್ನಡದಲ್ಲಿ. ಬಟ್ ಆ ತರದ ಸಿನಿಮಾಗಳು ನಿಜವಾಗ್ಲು ಹೇಳ್ಬೇಕು ಅಂತಂದ್ರೆ ಅವ್ರು ಮಾಡಿರೋ ಆಕ್ಷನ್ ಇರ್ಬೋದು, ರಿಯಲ್ ಫೀಲ್ ಅನ್ಸುತ್ತೆ. ಅವ್ರು ಹೊಡೆಯೋ ಫೋರ್ಸ್ಗೆ ಜಿದ್ದಿಲ್ ನೀವು ನೋಡಿರ್ಬೋದು, ಅವ್ರ ಸಿಸ್ಟರ್ಗೆ ಯಾರೋ ಒಬ್ಬ ಮುಟ್ತಾನ್ಬಿಟ್ಟು ಆ ಕೈ ಹಂಗೆ ಹಿಡ್ಕೊಂಡು ಒಡೆದು ಆ ಕೈಯೇ ಹಿಂಗೆ ಎಳೆದು ಬಿಡ್ತಾರೆ, ಸಿಗಿದು ಬಿಡ್ತಾರೆ ಒಂದೇ ಸರಿ. ಆತರ ಅದೆಲ್ಲ ಒಂದ್ ಕಡೆ ಏನ್ ಅನ್ಸುತ್ತೆ, ಎಮೋಷನ್ ವಿತ್ ಅವ್ರ ಫೀಲ್, ಅವ್ರ ಒಂದು ಫಿಸಿಕ್ ಬಾಡಿಗೆ, ಅವ್ರ ಫೋರ್ಸ್ಗೆ ಆ ಮಾಡೋ ಸಿಚುವೇಶನ್ ಏನ್ ಅನ್ಸುತ್ತೆ ಅಂದ್ರೆ ನಮ್ಗೆ ಎಲ್ಲ ರಿಯಲ್ ಅನ್ನೋ ಫೀಲ್ ಆಗುತ್ತೆ. ಆ ರೀತಿ ಅವ್ರದೇ ಆದಂತ ಒಂದು ಚಾಪು ಇದ್ದಾಗ ಅದನ್ನೇ ನೋಡ್ಕೊಂಡು ಅದನ್ನ ಇಮೇಜ್ನೇ ಮೇಂಟೈನ್ ಮಾಡ್ಕೊಂಡು ನಾವು ಕೊರಿಯೋಗ್ರಾಫ್ ಮಾಡ್ಬಿಟ್ರೆ ಅಷ್ಟೇ ಸಾಕು. ಅದರಲ್ಲಿ ಇವತ್ತಿನ ಸಿಚುವೇಶನ್ಗೆ ಏನ್ ಬೆಸ್ಟ್ ಕೊಡ್ಬೋದು ಅನ್ನೋದನ್ನ ಒಂದು ಸಣ್ಣ ಪ್ರಯತ್ನ ಪಟ್ಟಿದ್ದೀನಿ ಅಷ್ಟೇ, ಏನೇನು ಇಲ್ಲ. ನಿಜವಾಗ್ಲು ನಾ ಆಕ್ಚುಲಿ ಇವಾಗ ಮೊನ್ನೆ ಎಲ್ಲ ಹೋಗಿದ್ವಿ, ಅಲ್ಲಿ ಸಕ್ಸಸ್ ಪಾರ್ಟಿಗೆ ಹೋಗಿದ್ವಿ, ಮತ್ತೆ ಪ್ರೀ ರಿಲೀಸ್ ಇವೆಂಟ್ಗೆ ಹೋಗಿದ್ವಿ. ಸನ್ನಿ ಅವರಂತೂ ಹಂಗೆ ತಪ್ಕೊಬಿಟ್ಟು ಥ್ಯಾಂಕ್ಸ್ ರವಿ ಹಂಗೆ ಹಿಂಗೆ ಅಂತ ವಿಶ್ ಮಾಡಿದ್ರು. ನಿಜವಾಗ್ಲು ಅವ್ರಿಗೆ ಮತ್ತೆ ಅನಿಲ್ ಶರ್ಮಾ ಅವ್ರಿಗೆ ಮತ್ತೆ ಜಿ ಸ್ಟುಡಿಯೋ ಅವ್ರಿಗೆ ಬಟ್ ಇದರಲ್ಲಿ ಕೆಲಸ ಮಾಡೋಕೆ ಅವಕಾಶ ಕೊಟ್ಟಂತ ಎಲ್ರಿಗೂ ಪ್ರತಿಯೊಬ್ಬರಿಗೂ ನಾನು ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಬಟ್ ಎಂಟೈರ್ ಮತ್ತೊಮ್ಮೆ ನನ್ನ ಸ್ಟಂಟ್ ಟೀಮ್, ಕರ್ನಾಟಕ ಸ್ಟಂಟ್ ಟೀಮ್ ಮತ್ತೆ ಬಾಂಬೆ ಸ್ಟಂಟ್ ಟೀಮ್, ಇವರಿಬ್ಬರ ಒಂದು ಸಹಕಾರದಿಂದ, ಇವರ ಒಂದು ನನಗೆ ಸಪೋರ್ಟ್ ಇಂದಾನೆ ಇವತ್ತಿನ ಸಹ ಈ ಒಂದು ಗದರ್ ಅನ್ನೋದು ಇಲ್ಲಿಗೆ ಬಂದು ನಿಂತಿದೆ. ಎಂಟೈರ್ ನನ್ನ ಅಸಿಸ್ಟೆಂಟ್ಗಳಿರ್ಬೋದು, ಚಿನ್ನಯ್ಯ, ವಿಜಿ, ಮಂಜುನಾಥ್, ವಿನೋದ್, ರಾಘವ, ವಾಟ್ ಎವರ್, ಇನ್ನೂ ಒಂದಷ್ಟು ಜನ ಇದ್ದಾರೆ. ನನ್ನ ಬ್ರದರು ರಾಜ್ಕುಮಾರ್ ಇರ್ಬೋದು, ಮತ್ತೆ ವಿಜಯ್ ಕುಮಾರು, ವಿಜಯ್ ಕುಮಾರ್, ಇನ್ನೊಬ್ಬ, ಎಲ್ಲ ಕರ್ನಾಟಕದ ಅಷ್ಟು ಜನ ಸ್ಟಂಟ್ ಟೀಮ್ ಅವ್ರು ಏನೇನು ಬಂದು ಸಪೋರ್ಟ್ ಮಾಡಿದ್ರು, ಮತ್ತೆ ಬಾಂಬೆ ಟೀಮ್ ಏನ್ ಸಪೋರ್ಟ್ ಮಾಡಿದ್ರು, ಇವತ್ತೊಂದು ದಿವಸ ಸಕ್ಸಸ್ಗೆ ಅವರೇ ಒನ್ ಆಫ್ ದ ಹೀರೋಸ್ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು.